ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಹೊಸದಾಗಿ ಔಷಧಿ ಹೊಡಿಬೇಕಿತ್ತು. ಹೊಸ ಔಷಧಿ ಯಾವುದಪ್ಪ ಅಂದರೆ 3 ಥರ ಬಂದವೆ. ಅದು ಏನೇನಕ್ಕೆ ಅಂತಂದರೆ ಒಂದು ಗಿಡ ಚೆನ್ನಾಗಿರ್ತಾವಲ್ಲ, ಬಟ್ ಈಗ ಚೆನ್ನಾಗಿದ್ದಾವೆ, ಇನ್ನೂ ಏನೂ ರೋಗ ಬಂದಿಲ್ಲ. ಬಟ್ ಬರೋದಕ್ಕಿಂತ ಮುಂಚೆನೇ ಹೊಡೆಯೋಣ ಅಂತ ಹೊಡಿತಾ ಇದ್ದೀವಿ. ಗಿಡ ಚೆನ್ನಾಗಿರೋದಕ್ಕೆ ಮತ್ತು ಏನು ತೊಂದರೆ ಆಗದಿರೋದಕ್ಕೆ ಗಿಡಕ್ಕೆ, ಮತ್ತು ಬೇರು ಅವೆಲ್ಲ ಚೆನ್ನಾಗಿರೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಎಲೆ ಇದ್ವಲ್ಲ, ಹೋದ ವಿಡಿಯೋದಲ್ಲಿ ಹೇಳಿದೆ ಎಲೆ ಯಾವುದೋ ಹುಳ ತಿಂತಾವೆ, ಬಟ್ ಏನೂ ಗೊತ್ತಾಗ್ತಿಲ್ಲ ಅಂತ ಬೇರೆ ಹೇಳಿದ್ದೆ. ಅದಕ್ಕೆ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿರೋ ಫಸ್ಟ್ನೇ ಸ್ಪ್ರೇ ಅಂತ ಬೇರೆ ಹೊಡೆದಿದ್ದೆ. ಅದೇನೇನು ಅಂತಂದರೆ ಬೆಲ್ಲ, ಮಜ್ಜಿಗೆ ಮತ್ತು ಸ್ವಲ್ಪ ನಿಂಬೆಹಣ್ಣು, 4-5 ನಿಂಬೆಹಣ್ಣು ಹಾಕಿದ್ದೆ. ಅದೆಲ್ಲ ಮಿಕ್ಸ್ ಮಾಡಿ ಒಂದು 5 ದಿನ 6 ದಿನ ಬಿಟ್ಟಿದ್ದೆ ಮಜ್ಜಿಗೆನ. ಅಂದರೆ ನಾವು ಅಂಗಡಿಲಿ ತಗೊಂಬಂದೆಲ್ಲ ಇದು ಮಾಡಬಾರ್ದು, ಮಜ್ಜಿಗೆನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಒಂದು 4-5 ದಿನ ಬಿಟ್ಟು ಚೆನ್ನಾಗಿ ಇದು ಮಾಗಿರ್ಬೇಕದು. ಆ ಥರ ಆದಮೇಲೆ ಅದಕ್ಕೆ ನಿಂಬೆಹಣ್ಣು ಮತ್ತು ಬೆಲ್ಲ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ಹೊಡೆದಿದ್ದೆ. ಅದು ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ನೋಡಿರಿ ಮನೆಗೆ ಪ್ರಿಪೇರ್ ಮಾಡೋದು ಯಾವ ಥರ ಅಂತ. ಅದು ಅಷ್ಟೇ, ಜಸ್ಟ್ ಏನು ಜಾಸ್ತಿ ಕಾಸ್ಟ್ ಆಗಿರಲಿಲ್ಲ. ಅದು ಪೂರ್ತಿ ಕಾಸ್ಟ್ ಎಷ್ಟಾಗಿತ್ತಪ್ಪ ಅಂತಂದರೆ ಒಂದು 68 ರೂಪಾಯಿನ ಆಗಿತ್ತು ಅಷ್ಟೇ. ಹಾಲಿಂದು, ನಿಂಬೆಹಣ್ಣು ಮತ್ತು ಬೆಲ್ಲದ್ದು 3 ಸೇರಿ ಅದು ಎಷ್ಟು ಅಂದರೆ ಒಂದು ಅರ್ಧ ಎಕರೆಗೆ ಅಷ್ಟಾಗುತ್ತೆ. ಇವಾಗೇನು ಅಂತಂದರೆ ಇವಾಗ 2ನೇ ಸ್ಪ್ರೇ ಹೊಡಿತಾ ಇದ್ದೀವಿ. ಏನು ಗಿಡ ಚೆನ್ನಾಗಿದ್ವು, ಬಟ್ ಏನು ಆ ಥರ ಏನು ಆಗಿರಲಿಲ್ಲ. ಸುಮ್ಮನೆ ಯಾಕೆ ಮನೇಲಿ ಬೇರೆ ಒಪ್ಪಲ್ಲ, ಏನೋ ಮನೇಲೇ ಪ್ರಿಪೇರ್ ಮಾಡಿ ಔಷಧಿ ಹೊಡಿತೀವಿ ಅಂತಂದರೆ ಅವೆಲ್ಲ ಚೆನ್ನಾಗಿ ಇದಾಗಲ್ಲ, ಹಂಗೆ ಬೇರೆ ಅಂತ ಅಂದರು. ಬಟ್ ಗಿಡ ಚೆನ್ನಾಗವೆ. ನಮ್ಮಪ್ಪ ಬೇರೆ ಅಂತು, ಇಲ್ಲ ಗಿಡ ಚೆನ್ನಾಗವೆ, ಹೊಡೆದಿರೋದಕ್ಕೇನು ಯೂಸ್ ಆಗೈತೆ ಬಿಡು ಅಂತ ಬೇರೆ ಅಂತು. ಆದ್ರೂ ಇನ್ನೊಂದು ಸರಿ ಔಷಧಿ ಹೊಡೆಯೋಣ ಅಂತ ಬೇರೆ ತಂದಿದ್ದೀವಿ. ಆ ಔಷಧಿ ಯಾವುದೋ ಅಂತ ನೋಡಿಸ್ತೀನಿ ನಿಮಗೆ. ಇವಾಗ ಹೋದ ಸರಿ ಔಷಧಿ ಹೊಡಿದ್ನಲ್ಲ, ಈ ಔಷಧಿ ಹೊಡೆಯೋಕ್ಕಿಂತ ಮುಂಚೆ ಗಿಡ ಯಾವ ಥರ ಇವೆ ಅಂತ ಒಂದ್ಸರಿ ನಿಮಗೆ ನೋಡಿಸ್ತೀನಿ. ಎಲ್ಲ ಹೊಲ ಪೂರ್ತಿ ನೋಡ್ಸೋಣ ಅಂತ ಅಂದ್ಕೊಂಡೆ. 1 ಸಲ 2 ಸಲ ನೋಡ್ಸಿದ್ರೆ ಏನಾಗ್ತೈತೆ ಅಂದರೆ ಚೆನ್ನಾಗಿರೋ ಸಾಲ ಹತ್ರ ಹೋಗಿ ವೀಡಿಯೋ ಮಾಡ್ತಾರೆ ಆ ಥರ ಅಂತ ಅನ್ಕೊಂತೀರ. ಬಟ್ ನೋಡಿಸ್ತೀನಿ ನೋಡಿರಿ. ಇವಾಗ ಯಾವ ಥರ ಅಂದರೆ ಒಂದು 2-3 ಸಲ ನೋಡಿಸ್ತೀನಿ ಯಾವ ಥರ ಗಿಡ ಇವೆ ಏನು ಅಂತ ನೋಡಿರಿ ಒಂದ್ಸರಿ. ಕಾಣಿಸ್ತೈತಲ್ಲ, ಇಲ್ಲಿ ಫಸ್ಟ್ಗೆ ಆಗಿರೋದು ಇದು. ಅಂದರೆ ಹೋದ ಸರಿ ಹೊಡೆದಿದ್ದಲ್ಲ ಔಷಧಿ, ಅದಕ್ಕಿಂತ ಮುಂಚೆ ತಿಂದಿರೋದು. ಬಟ್ ಇವಾಗ ಯಾವುದು ಕಾಣಿಸ್ತಾ ಇಲ್ಲ ತಿಂದಿರೋ ಥರ. ಇದು ಹೊಸ್ದಾಗಿ ಬಂದಿರೋ ಎಲೆ ಇವೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ, ಚೆನ್ನಾಗೇ ಬಂದವೆ. ಇದು ಅಷ್ಟೇ ಅದೇ ಥರ ಫಸ್ಟ್ಗೆ ಇತ್ತಲ್ಲ ಅದೇ. ಇವಾಗ ಈಗ ಬಂದಿರೋ ಎಲೆಗಳೆಲ್ಲ ನೋಡ್ಬೋದು ಚೆನ್ನಾಗವೆ. ಕಳೆ ಕೇಳಬೇಕಿತ್ತು, ಸ್ವಲ್ಪ ಟೈಮ್ ಇಲ್ಲ. ಇನ್ನೊಂದು ಸಲ ನೋಡ್ತೀನಿ ನೋಡ್ರಿ. ಇದು ಮತ್ತು ಇದು ಹುಳ ಹೇಳೋದ್ನಲ್ಲ, ಏನು ಹುಳ ತಿಂತಿರೋದು ಅಂತ ಇಲ್ಲಿ ಕಾಣಿಸ್ತೈತಲ್ಲ ರೆಡ್ ಕಲರು. ಈಗ ಇದೇ ಹುಳನೇ ತಿನ್ನೋದು ಜಾಸ್ತಿ. ಇದಕ್ಕೆ ಅಂತಲೇ ಇವಾಗ ಔಷಧಿ ತಂದಿರೋದು ಹೊಡೆಯೋಕ್ಕೆ. ಹೊಲ ಪೂರ್ತಿ ನೋಡ್ತಿರ್ಬೋದು, ಹೊಲ ಏನೋ ಚೆನ್ನಾಗೈತೆ ಇಲ್ಲಿಂದ ಅಲ್ಲಿವರೆಗೂ. ಕಾರ್ ಕಾಣಿಸ್ತೈತಲ್ಲ ಅಲ್ಲಿವರೆಗೂ. ನಾವು ಯಾವುದೇ ಔಷಧಿ ಹೊಡೆಯಂಗಿದ್ರು ಅಷ್ಟೇ, ಇವಾಗ ರೋಗ ಬಂದೈತೆ ಸ್ಟಾರ್ಟ್ ಆಗ್ತೈತೆ ಅನ್ನೋವಾಗ ಔಷಧಿ ಏನಾದ್ರು ಹೊಡೆದ್ರೆ ನಮ್ಮ ಕಂಟ್ರೋಲ್ಗೆ ಸಿಗ್ತದೆ. ಇನ್ ಕೇಸ್ ಇಲ್ಲ ಸ್ವಲ್ಪ ಇನ್ನೂ ಬಿಡು, ಏನು ಚೆನ್ನಾಗವೆ ಗಿಡ, ಏನು ಪ್ರಾಬ್ಲಮ್ ಆಗಿಲ್ಲ ಆ ಥರ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಂದರೆ 1,000-2,000 ಔಷಧಿಗಾಗೋ ದುಡ್ಡು 4-5 ಸಾವಿರ ಆಗ್ತದೆ. ಆಮೇಲೆ ನಮಗೆ ಏನಪ್ಪ ಇಷ್ಟೊಂದು ಆಗೋಯ್ತು ದುಡ್ಡು ಆ ಥರ ಬೇರೆ ಅನಿಸುತ್ತೆ. ಇನ್ನೊಂದ್ಸರಿ ಈ ಥರ ಬೆಳೆ ಇಡಬಾರ್ದು, ಚೆನ್ನಾಗಿರಲ್ಲ, ಲಾಸ್ ಆಗ್ತದೆ, ಸುಮ್ಮನೆ ಪ್ರಾಫಿಟ್ ಆಗೋಲ್ಲ, ಏನಿಲ್ಲ, ಯಾರ್ದೋ ಮಾತು ಕೇಳಿ ಬೆಳೆ ಇಟ್ಟೆ ಆ ಥರ ಬೇರೆ ಅನ್ಕೊಂತೀರ. ಅದಕ್ಕೆ ಹೇಳೋದು, ನಿಮ್ಮ ಬೆಳೆಗೆ ಯಾವುದೋ ರೋಗ ಬಂದೈತೆ ಅಂತ ನಿಮ್ಗೆ ಅನಿಸ್ಬೇಕು, ಆವಾಗಲೇ ತಕ್ಷಣಕ್ಕೇ ಆಕ್ಷನ್ ತಗೊಬೇಕು. 1 ವಾರ ಕಳೆಯೋದು, 2 ವಾರ ಕಳೆಯೋದು, ಆಮೇಲೆ ನೋಡೋಣ, ಆ ಥರ ನೋಡೋಣ, ಈ ಥರ ನೋಡೋಣ ಅಂತಂದರೆ ಟೈಮ್ ಆಗೋಗಿರ್ತದೆ. ನೀವು ಔಷಧಿ ಹೊಡೆದ್ರೂ ಕೂಡ ಯೂಸ್ ಆಗೋಲ್ಲ ಅದು. ಯಾರಾದೇನೋ ಪ್ರಾಬ್ಲಮ್ ಇದ್ದಾಗ ನೀರು ಕೇಳ್ತಾ ಇದ್ದಾರೆ ಅಂದ್ಕೊಳ್ರಿ, ತಕ್ಷಣಕ್ಕೆ ನೀರು ಕೊಟ್ಟರೆ ಓಕೆ. ಬಟ್ ಅವರು ನೀರು ಅಂತ ಕೇಳ್ತಾರವ, ನೀರು ಕೊಡೋಲ್ಲ ನಾವು. ನೀರು ಕೊಡದೇ ಇದ್ದಾಗ ಏನಾಗುತ್ತೆ, ಡೆತ್ ಆಗೋ ಚಾನ್ಸಸ್ ಇರುತ್ತೆ ಅವರು. ಅದೇ ಥರ ಇವು ಅಷ್ಟೇ, ಅವಕ್ಕೇನಾದ್ರು ಪ್ರಾಬ್ಲಮ್ ಆಗಿದಾಗ ನೋಡ್ಬಿಟ್ಟು ಚೆನ್ನಾಗಿ ಐಡೆಂಟಿಫೈ ಮಾಡಿ ಅದಕ್ಕೇನು ಆಕ್ಷನ್ ತಗೊಬೇಕು ಅವಾಗ ತಗೊಬೇಕು. ಇಲ್ಲ ಅಂತಲೇ ನಮ್ಮ ಕೈ ಮೀರಿ ಹೋಗ್ತದೆ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಬೆಳೆ ಇಡೋದು ಅಷ್ಟೇ, ಬೆಳೆ ಇಡೋದೊಂದೇ ಅಲ್ಲ, ಅದನ್ನು ಕೇರ್ ಮಾಡೋದು ಕೂಡ ಕಲ್ತ್ಕೊಂಡಿರ್ಬೇಕು. ಏನೇ ಬೆಳೆ ಆಗಲಿ ಚೆನ್ನಾಗಿ ನೋಡ್ಕೊಬೇಕು.
ಬನ್ನಿ ಇವಾಗ ಯಾವ ಥರ ಮಿಕ್ಸ್ ಮಾಡೋದು ಏನೇನೋ ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಔಷಧಿ ಹೊಡೆಯೋದ್ರ ಬಗ್ಗೆ. ಟೋಟಲು 3 ಔಷಧಿ ತಗೊಂಡಿದ್ದೀವಿ. ಇದು ಬಂದು ಕೆಂಪ್ಕಾರ್ನ್ ಪ್ಲಸ್ ಅಂತ. ಇದರಿಂದ ಏನಪ್ಪ ಯೂಸು ಅಂತಂದರೆ, ನಾವು ಎಲೆ ಮೇಲೆಲ್ಲ ಹೇಳಿದ್ನಲ್ಲ, ಎಲೆ ಮೇಲೆ ಹುಳ ಇರ್ತವೆ, ಹುಳ ತಿಂತಾ ಇರ್ತವೆ, ಮತ್ತು ಸುಮ್ಮನೆ ಎಲೆ ಒಂಥರ ರೌಂಡ್ ಶೇಪ್ ಆಗ್ತಾ ಇರ್ತಾವಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಸಿರಿಗೋಲ್ಡ್ ಅಂತ. ಸಿರಿಗೋಲ್ಡು ಇದರಿಂದ ಏನು ಯೂಸು ಅಂತಂದರೆ, ಹೂವು ಹಾಕೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಯಾವ ಥರ ಅಂತಂದರೆ, ಬುಡ ಇರ್ತದಲ್ಲ, ಬುಡದಿಂದ ಒಂಚೂರು ಮೇಲೆ ಕಾಂಡ ಅಂತ ಅಂತೀವಲ್ಲ, ಅದೆಲ್ಲ ಚೆನ್ನಾಗಿ ದಪ್ಪ ಆಗೋಕ್ಕೆ, ಮತ್ತು ಏನು ಅದನ್ನೇನೋ ತಿಂತಾಯಿದ್ರೆ ಅದನ್ನು ಹುಳನ ಸಾಯಿಸೋಕ್ಕೆ, ಆ ಥರದಕ್ಕೆ ಯೂಸ್ ಮಾಡ್ತೀವಿ. ಇನ್ನೊಂದು ಸಾಫ್ ಅಂತ. ಇದು ಬಂದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಬೇರಲ್ಲಿ ಏನಾದರೂ ನಮ್ಗೆ ಗೊತ್ತಿಲ್ದಂಗೆ ಒಳಗಡೆ ಬೇರು ಒಣಗ್ತಾ ಇರ್ತವೆ. ನಾವು ಸುಮ್ಮನೆ ಗಿಡ ಒಣಗ್ತೈತೆ ಅನ್ಕೊಂತೀವಿ, ಬಟ್ ಅದು ಗಿಡ ಒಣಗ್ತಿರಲ್ಲ, ಬೇರು ಒಣಗಿದ್ರೆ ಗಿಡ ಒಣಗೋದು. ಆ ಬೇರಲ್ಲಿ ಏನಾದ್ರು ಒಳಗಡೆ ಹುಳ ಇದ್ಬಿಟ್ಟು ಅವನೇನೋ ತಿಂತಾಯಿದ್ರೆ ಆ ಥರದಕ್ಕೆಲ್ಲ ಇದು ಯೂಸ್ ಮಾಡ್ತೀವಿ. ಇದು ಹೊಡೆಯೋದ್ರಿಂದ ಗಿಡನೂ ಚೆನ್ನಾಗಾಗ್ತವೆ, ಮತ್ತು ಏನಾದ್ರು ಹುಳ ಒಳಗಡೆ ಇದ್ವು ಅಂದರೆ ಹುಳನೂ ಸತ್ತೋಗ್ತವೆ. ಅದಕ್ಕೆ ಅಂತಲೇ ಇದು ಹೊಡೆಯೋದು. ಈ 3 ಮಿಕ್ಸ್ ಮಾಡಿ ಹೊಡಿಬೇಕು. ನೆಕ್ಸ್ಟ್ ಈ 3 ಮಿಕ್ಸ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಜಸ್ಟ್ ನಾವಿದು ಒಂದು ಅರ್ಧ ಎಕರೆ ಐತೆ, ಇದಕ್ಕೆ 4 ಕ್ಯಾನು 4.25 ಕ್ಯಾನ್ ತಂದಿದ್ದೀವಿ. ಅಂದರೆ ನಾವು ತರೋವಾಗಲೇ ಹೇಳಬೇಕು ಎಷ್ಟಕ್ಕೆ ತಗೊತೀವಿ ಎಷ್ಟಕ್ಕೆ ಅಂತ. ಅಂದರೆ ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿ ತಗೊಬೇಕಾಗುತ್ತೆ, ಕಡಿಮೆ ಇತ್ತು ಅಂದರೆ ಕಡಿಮೆ ತಗೊಬೇಕಾಗುತ್ತೆ. ನಾವು ಇದಕ್ಕೆ ಅಂದರೆ ಫಸ್ಟ್ನೇ ಸರಿನೇ ಹೊಡೆದಿದ್ದನಲ್ಲ ನಾನು, ಮತ್ತು ಮಜ್ಜಿಗೆ ಅದೆಲ್ಲ ಮಾಡಿ ಒಂದು ಸರಿ ಹೊಡೆದಿದ್ದೆ. ಆವಾಗಲೇ ಗೊತ್ತಾಗಿತ್ತು ಇದು ಪೂರ್ತಿ ಎಷ್ಟು ಆಗ್ತದೆ ಎಷ್ಟು ಅಂತ. ಟೋಟಲ್ ಅದೇನೇ 3.25 ಕ್ಯಾನ್ ಆಗಿತ್ತು. ಬಟ್ ಇದು ಒಂದು ಸ್ವಲ್ಪ ಜಾಸ್ತಿ ಗಿಡ ದಪ್ಪ ಅವಲ್ಲ, ಅದಕ್ಕೆ ಒಂದು 4.25 ಕ್ಯಾನ್ಗೆ ಅಂತ ಹೇಳಿ ತಂದಿದ್ದೀವಿ. ನೀವು ಅಷ್ಟೇ ತರಬೇಕಾದ್ರೆ ಒಂದೇ ಸರಿ ಎಷ್ಟಾಗುತ್ತೆ ಜಾಸ್ತಿ ತರಕ್ಕೆ ಹೋಗ್ಬೇಡ್ರಿ, ಇಲ್ಲ ಕಡಿಮೆನೂ ತರಕ್ಕೆ ಹೋಗ್ಬೇಡ್ರಿ. ಅಂದಾಜು 1 ಕ್ಯಾನ್ ಎಕ್ಸ್ಟ್ರಾ ಆಗ್ಬೋದು, 1 ಕ್ಯಾನ್ ಕಡಿಮೆ ಆಗ್ಬೋದು, ಆ ಥರ ತರ್ರಿ. ಫಸ್ಟ್ಗೆ ಗೊತ್ತಿರುತ್ತಲ್ಲ ಯಾವ ಥರ ಅಂತ, ಫಸ್ಟ್ನೇ ಸ್ಪ್ರೇ ಹೊಡೆದಿರ್ತೀರ, ಅದನ್ನು ನೋಡ್ಕೊಂಡೆ ನಮ್ಮ ಹೊಲಕ್ಕೆ ಎಷ್ಟಾಗುತ್ತೆ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿ ತಗೊಂಬರ್ಬೇಕಾಗುತ್ತೆ. ಬನ್ನಿ ಮಿಕ್ಸ್ ಮಾಡೋಣ, ಅದು ಯಾವ ಥರ ಅಂತ ನೋಡಿಸ್ತೀನಿ. ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗ್ಬೋದು, ಜಾಸ್ತಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ, ಬಟ್ ಯೂಸ್ ಆಗುತ್ತೆ. ಬನ್ನಿ ಮಿಕ್ಸ್ ಮಾಡೋಣ. ನಾವು ಮಿಕ್ಸ್ ಮಾಡ್ಕೊಬೇಕಾದ್ರೆ ಎಷ್ಟಕ್ಕಿಂತ ಫಸ್ಟ್ ಅಳತೆ ಮಾಡ್ಕೊಬೇಕು ನೀರು. 4 ಕ್ಯಾನಿಗೆ ಮಿಕ್ಸ್ ಮಾಡ್ತಾ ಇರೋದು ಇವಾಗ. ಟೋಟಲ್ 4 ಕ್ಯಾನ್ಗೆ ಫಸ್ಟ್ಗೆ ಒಂದು 2 ಇದು ಹಾಕೊಳ್ಬೇಕು. ಅಳತೆ ಮಾಡ್ಕೊಂಡು ಕರೆಕ್ಟಾಗಿ ಹಾಕೊಬೇಕು. ಕಡಿಮೆ ಆಯಿತು ಅಂದರೆ ಹೊಡೆಯೋಕೆ ಜಾಸ್ತಿ ಇದಾಗ್ತದೆ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಜಾಸ್ತಿ ಆಯಿತು ಅಂದರೆ ಒಂಚೂರು ಜಾಸ್ತಿ ಆಯಿತು ಅಂದರೆ ಏನಾಗಲ್ಲ, ಓಕೆ. ಇನ್ನು ಎಕ್ಸ್ಟ್ರಾ ಇರುತ್ತಲ್ಲ, ಇನ್ನೊಂದು ಸರಿ ಯಾವುದಕ್ಕಾದ್ರು ಕಡಿಮೆ ಹೊಡ್ತಿದ್ದೀವಿ ಅಂತ ಅನಿಸುತ್ತಲ್ಲ, ಅದಕ್ಕೆ ಸ್ಪ್ರೇ ಮಾಡ್ಬೋದು. ನೆಕ್ಸ್ಟ್ ಸಿರಿಗೋಲ್ಡ್ ಅಂತ ಇದು. ಇದು ಬಂದು ಗಿಡ ಚೆನ್ನಾಗಿ ಬರೋಕ್ಕೆ
ಶೈನಿಂಗ್ ಬರೋಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೋಟಲ್ 4 ಕ್ಯಾನಿಗೆ ಮಾತ್ರ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟ್ ನೀವು ತಂದಿರ್ತೀರಲ್ಲ, ತಂದಿರೋವನ್ನ ಎಲ್ಲೊಂದಲ್ಲಿ ಹಾಕ್ಬಾರ್ದು. ನಾವು ತಗೊಂಡೋಗ್ಬಿಟ್ಟು ಮನೆ ಹತ್ರ ಹಾಕ್ಬೇಕು, ಇಲ್ಲಾಂದ್ರೆ ಎಲ್ಲಾದರೂ ಸುಟ್ಟಾಕಬೇಕು. ಯಾಕಪ್ಪ ಅಂತಂದ್ರೆ ಯಾರೋ ಚಿಕ್ಕ ಚಿಕ್ಕ ಹುಡುಗರು ಗೊತ್ತಿಲ್ಲದೆ ಇವೆಲ್ಲ ತಗೊಂಡು ಸುಮ್ಮನೆ ಆಟ ಆಡೋಕ್ಕೆ ಅಂತ ನೀರು ತಗೊಂಡು ನೀರೆಲ್ಲ ಆಡ್ ಮಾಡ್ಕೊಂಡು ಇನ್ ಕೇಸ್ ಏನಾದ್ರು ಕುಡಿದ್ರು ಅಂದರೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಅಂತಲೇ ನಾವು ಹೆಂಗೆ ತಂದಿರ್ತೀವಿ ಹಂಗೆ ತಗೊಂಡೋಗ್ಬಿಟ್ಟು ಸುಟ್ಟಾಕಬೇಕು. ಇಲ್ಲ ಅಂತಂದರೆ ಮನೇಲಿ ಸೈಡ್ ಇಟ್ಟಿಡ್ಬೇಕು, ಯಾರಿಗೂ ಕಾಣಿಸ್ದಂಗೆ, ಇಲ್ಲ ಯಾರು ಅದು ಯೂಸ್ ಮಾಡ್ದಂಗೆ. ಚೆನ್ನಾಗಿ ಮಿಕ್ಸ್ ಮಾಡುವ ಫಸ್ಟ್ ಇದು. ಸರಿ, ಮಿಕ್ಸ್ ಆಗ ಇದೆಲ್ಲ ಚೆನ್ನಾಗಿ ಇದಾಗೋಷ್ಟೊತ್ತಿಗೆ ನೀರು ಹಾಕೊಂಡು ಬನ್ನಿ ಡ್ರಮ್ಗೆ. ಚೆನ್ನಾಗಿ ಮಿಕ್ಸ್ ಆಗೈತೆ. ನೆಕ್ಸ್ಟ್ ಇವಾಗ ನಾನು ಮಿಕ್ಸ್ ಮಾಡಿದ್ದು ಇದರಲ್ಲಿ ಈ ಕ್ಯಾನಲ್ಲಿ ಒಂದು ತಗೊಂಡು ಜಸ್ಟ್ ಇದು ಒಂದು ಕ್ಯಾನ್ ಲೆಕ್ಕ ಹಾಕಿದ್ದೆ. ಇದ್ರೊಳಗೆ ಕಾಣಿಸ್ತೈತಲ್ಲ, ಇದ್ರೊಳಗೆ ಒಂದು ಡಬ್ಬ ಹಾಕಿದ್ರೆ ಒಂದು ಕ್ಯಾನ್ಗೆ ಮಿಕ್ಸ್ ಮಾಡೋಂಗೆ, ಒಂದು ಕ್ಯಾನ್ ತುಂಬ ನೀರು ಹಾಕೋ ಆ ಥರ ಮಿಕ್ಸ್ ಮಾಡಿದ್ದೆ. ಪೂರ್ತಿ ಮಿಕ್ಸ್ ಆಗೈತೆ ಒಂದು ಕ್ಯಾನ್ ತುಂಬ. ಇನ್ನೊಂದು ಹೇಳೋದು ಮರ್ತದೆ, ನೀವು ಯಾವುದೇ ಔಷಧಿ ಹೊಡಿಲಿ ಸ್ವಲ್ಪ ಶಾಂಪು ಹಾಕೊಳ್ರಿ. ಶಾಂಪು ಯಾವುದಾದ್ರಾಗಿರಲಿ, ಶಾಂಪು ಹಾಕೋದ್ರಿಂದ ಏನಪ್ಪ ಯೂಸು ಅಂತಂದರೆ, ನೀವು ಹಾಕಿರ್ತೀರಲ್ಲ ಔಷಧಿ, ಅದು ಇಬ್ನಿಗಾಗಲಿ ಏನಕ್ಕಾಗಲಿ ಬೇಗ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಗಿಡದಿಂದ ಗಿಡದ ಮೇಲೆ ನೀರು ಬಿದ್ದು ಅಂದರೆ ನೀವು ಹೊಡೆದಿರೋ ಔಷಧಿ ಎಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ ನೆಲಕ್ಕೆ. ಅದರಿಂದ ಶಾಂಪು ಹಾಕೋದ್ರಿಂದ ಸ್ವಲ್ಪ ಅಲ್ಲೇ ಇರ್ತದಲ್ಲ, ಅದೇ ಥರ ಇರುತ್ತೆ ಅಂತ ಹೇಳ್ತೀನಿ. ಶಾಂಪು ಹಾಕೋದ್ರಿಂದ ಜಾಸ್ತಿ ದಿನದವರೆಗೂ ಅದು ಇರುತ್ತೆ, ಬಟ್ ಯೂಸ್ ಆಗುತ್ತೆ ಶಾಂಪುಯಿಂದನೂ. ಒಂದ್ಸರಿ ಶಾಂಪು ಹಾಕಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದ್ಸರಿ ನೀವು ಯಾವುದೇ ಔಷಧಿ ಆಗಲಿ, ಇದು ಅಂತಲ್ಲ, ನೀವು ಯಾವುದೇ ಔಷಧಿಯಲ್ಲಿ ಗಿಡ ಹೊಡಿತಾ ಇದ್ದೀರಾ ಅಂತಂದರೆ ಗಿಡ ಪೂರ್ತಿ ನೆನಿಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಹಿಂಗೆ ಜಸ್ಟ್ ಈಗ ಹಿಂಗೆ ಹೊಡೆದಿಂಗೆ ಬಿಡೋದು ಆ ಥರ ಚೆನ್ನಾಗಿರಲ್ಲ. ಗಿಡ ಯಾವುದೇ ಆಗಲಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡೇ ಆಗಲಿ, ಅಂದರೆ ಜಾಸ್ತಿ ಒಂದು ಕ್ಯಾನ್ ಎಕ್ಸ್ಟ್ರಾ ತರ್ರಿ. ತರೋವಾಗ ಒಂದು ಕ್ಯಾನ್ ಎಕ್ಸ್ಟ್ರಾ ತಗೊಂಬಂದು ಗಿಡ ಪೂರ್ತಿ ನೆನೆ ಥರ ಹೊಡಿಬೇಕು. ಜಸ್ಟ್ ಸ್ವಲ್ಪ ಜನ ಹೆಂಗೆ ಅಂತಂದರೆ ಜಸ್ಟ್ ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ಆ ಥರ ಮಾಡೋದ್ರಿಂದ ಗಿಡ ಇದಾಗಲ್ಲ. ಗಿಡ ಪೂರ್ತಿ ನೆಂದೈತೆ ಅಂತಂದರೆ ಎಲ್ಲ ಕಡೆಗೂ ಇದಾಗ್ತೈತದು. ನಾನು ಹೇಳಿದ್ನಲ್ಲ ಅವಾಗಲೇ ಗಿಡ ಬೇರೆ ಏನಾಗಿರ್ತದೆ ಅಂತ. ಇದೇ ಗಿಡ ನೋಡಿ, ಈ ಥರ ಆಗಿರ್ತವೆ ಗಿಡಗಳು. ಸ್ವಲ್ಪ ಬೇರ್ಗೊಂದು ಸ್ವಲ್ಪ ಈ ಥರ ಹೊಡೆದ್ರೆ ಹೊರಗೋಗ್ತವೆ ಗಿಡ ತಿರ್ಗ. ಔಷಧಿ ಹೊಡೆಯುವಾಗೆಲ್ಲ ಸ್ವಲ್ಪ ಜನ ಕೂಲರ್ನ ಇಕ್ಸಿ ಅವ್ರು ಕೆಲಸ ಮಾಡಿಸ್ತಾರೆ. ಔಷಧಿ ಹೊಡೆಯುವಾಗಲಿ ಯಾವಾಗಲಿ ನೀವೇ ಮಾಡ್ಬೇಕು ಈ ಥರ. ಏಕೆ ಅಂತಂದರೆ ಹೊಲ್ದವರು ಕಾನ್ಸಂಟ್ರೇಷನ್ ಮಾಡಿ ಕೆಲಸ ಮಾಡಿದಷ್ಟು ಬೇರೆಯವ್ರು ಮಾಡಲ್ಲ. ಹಿಂಗೆ ಔಷಧಿ ಹೊಡಿತಾ ಇರ್ತೀವಿ. ಗಿಡ ನಮ್ಮ ಜಸ್ಟ್ ಒಂದು 2 ಥರ 3 ಥರ ಹೇಳಿದೆ ನಾನು. ಗಿಡ ಒಣಗ್ತವೆ ಅಂತ, ಇನ್ನೊಂದು ಗಿಡ ಯಾಕೆ ದಪ್ಪ ಇಲ್ಲ ಅಂತ, ಮತ್ತು ಎಲೆ ಎಲ್ಲ ರೋಗ ಬರ್ತವೆ ಅಂತ ಒಂದು ಫಸ್ಟ್ಗೆ ಹೇಳಿದ್ದೆ. ಬೇರೆ ಹೆಂಗೆ ಅಂತಂದರೆ ಇವೆಲ್ಲ ಐಡೆಂಟಿಫೈ ಮಾಡಲ್ಲ. ಸುಮ್ಮನೆ ಏನು ದಿನಕ್ಕೆ 500-600 ಕೊಡ್ತಾರೆ,
ಔಷಧಿ ಹೊಡಿಬೇಕು ಜಸ್ಟ್ ಹೊಡ್ಕೊಂಡು ಹೋಗೋಣ ಅಂತ ಆ ಥರ ಮಾಡ್ತಾರೆ. ನಾವೇ ಇವಾಗೇನು ಅಂತಂದರೆ ಹೊಲ್ದಾರ ಹತ್ರ ಕೆಲಸ ಮಾಡ್ತಿದ್ರೆ ಗೊತ್ತಾಗುತ್ತೆ ಏನೇನು ಮಾಡಬೇಕು, ಹೆಂಗೆ ನೆಕ್ಸ್ಟ್ ಏನೇನು ಪ್ರಾಬ್ಲಮ್ ಆಗೈತಿ ಗಿಡಕ್ಕೆ ಎಲ್ಲ ನಾವೇ ನೋಡ್ಬೋದು. ನೀವು ಔಷಧಿ ಹೊಡೆಯುವಾಗ ಮತ್ತು ಕಳೆ ಕೀಳೋವಾಗಲೂ ಆಗೋಲ್ಲ. ಔಷಧಿ ಹೊಡೆಯುವಾಗ ಐಡೆಂಟಿಫೈ ಮಾಡಿದಷ್ಟು ಗಿಡನ ಬೇರೆ ಯಾವ ಟೈಮಲ್ಲೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇದು ನನಗೆ ಅನಿಸಿದ್ದು. ಯಾಕೆಂದರೆ ಒಂದಲ್ಲ, ನಾವು ಎಷ್ಟು ಗಿಡ ಹಾಕಿರ್ತೀವೋ ಎಲ್ಲ ಗಿಡಕ್ಕೂ ಈ ಥರ ಸ್ಪ್ರೇ ಮಾಡ್ತಿದ್ದೀವಿ ಅಂತಂದರೆ ಎಲ್ಲ ಗಿಡನೂ ಐಡೆಂಟಿಫೈ ಮಾಡೇ ಮಾಡ್ತೀವಿ ಆಲ್ಮೋಸ್ಟ್. ಸುಮ್ಮನೆ ಜಸ್ಟ್ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದ್ದು. ನೋಡಿ ಎಲ್ಲೋ ಒಂದ್ಸರಿ ಔಷಧಿ ಹೊಡೆಯೋದಲ್ಲ ನೋಡಿ, ಪ್ರತಿಯೊಂದು ಗಿಡಕ್ಕೂ ಹೊಡಿತೀವಲ್ಲ ನಾವು ಈ ಥರ ಔಷಧಿ. ಅವಾಗ ಗೊತ್ತಾಗುತ್ತೆ ಗಿಡ ಏನೇನು ಪ್ರಾಬ್ಲಮ್ ಐತೆ, ಏನೋ ಆಗೈತೆ ಎತ್ತ ಅಂತ. ಅದಕ್ಕೇ ಔಷಧಿ ಹೊಡೆಯುವಾಗ ಆದಷ್ಟು ನೀವೇ ಇಲ್ಲ ನಿಮ್ಮ ಮನೆಯವರೇ ಯಾರಾದರೂ ಇದ್ದರೆ ನೀವೇ ಔಷಧಿ ಹೊಡೀರಿ. ಕೂಲರ್ನಿಟ್ಟು ಔಷಧಿ ಹೊಡಿಸ್ತೀರಾ ಅಂತಂದರೆ ಓಕೆ, ಬಟ್ ಹೆಂಗನ್ನಂಗೆ ಹೊಡಿತಾರೆ. ಗಿಡಗಳು ಅಷ್ಟೇ ಯಾವ್ಯಾವ ಥರ ಅವೆ, ಏನವೆ, ಕಂಡೀಷನ್ ಏನು ಅಂತ ಹೇಳಲ್ಲ ಅವರು, ಐಡೆಂಟಿಫೈ ಮಾಡಲ್ಲ. ಜಸ್ಟ್ ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂದರೆ ಜಸ್ಟ್ ಔಷಧಿ ಹೊಡೆಯೋಕೆ ಹೇಳೋರು ಅಷ್ಟೇ, ಬಿಡು ಔಷಧಿ ಹೊಡೆದು ಬಿಡೋಣ, ಬೇಗ ಮುಗಿಸೋಣ. ಇನ್ನೂ ಸ್ವಲ್ಪ ಜನ ಹೆಂಗೆ ಅಂತಂದರೆ ಇಷ್ಟಕ್ಕೆ ಅಂತ ಒಪ್ಕೊಂಡಿರ್ತಾರೆ. ಇಷ್ಟು ಐತಲ್ಲ ಇವಾಗ ಒಂದು ಅರ್ಧ ಎಕರೆ ಅನ್ಕೊಳ್ರಿ, ಅರ್ಧ ಎಕರೆ ಪೂರ್ತಿ ಔಷಧಿ ಹೊಡೆದು ಕೊಡ್ತೀನಿ, ಇಷ್ಟು ದುಡ್ಡು ಕೊಡು ಅಷ್ಟು ದುಡ್ಡು ಕೊಡು ಅಂತ ಒಪ್ಕೊಂಡಿರ್ತಾರೆ. ಆ ಥರ ಒಪ್ಸೋದು ಕೂಡ ಸರಿಯಲ್ಲ. ಯಾಕೆಂದರೆ ಅರ್ಧ ಗಂಟೆಗೆ ಆಗ್ಬೋದು, 1 ಗಂಟೆಗೆ ಆಗ್ಬೋದು. ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂದರೆ ಬೇಗ ಆಗ್ಲಪ್ಪ ಕೆಲಸ, ಬೇಗ ಮಾಡ್ಬಿಟ್ಟು ಹೋಗ್ಬಿಡೋಣ, ಬೇಗ ಇನ್ನೇನೋ ಬೇರೆ ಕೆಲಸಕ್ಕೆ ಹೋಗ್ಬೋದು, ಆ ಥರ ಇರ್ತದೆ. ನೀವೇ ಹೊಡಿತೀರ ಅಂತಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲ 2 ಗಂಟೆ ಲೇಟ್ ಆಗಲಿ ಬೇಕಾರೆ ಎಲ್ಲ ಗಿಡಕ್ಕೂ ಚೆನ್ನಾಗಿ ಈ ಥರ ಇದು ಮಾಡ್ಬೋದು. ಗಿಡ ಪೂರ್ತಿ ನೆನೆಯಬೇಕು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಾನು, ಗಿಡ ಪೂರ್ತಿ ನೀವು ಈ ಥರ ನೆನೆಸಿದ್ದೀರಾ ಅಂತಂದರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಸುಮ್ಮನೆ ಔಷಧಿ ಹೊಡಿಬೇಕು ಹೊಡೆಯೋಣ ಅಂತ ಹಿಂಗೇನೋ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗಿದ್ದೀರಾ ಅಂತಂದರೆ ನಿಮಗೆ ಔಷಧಿ ಹೊಡೆದಿದ್ದು ಯೂಸ್ ಆಗೋಲ್ಲ. ಜಸ್ಟ್ ಯಾವುದೋ ಒಂದು ಎಲೆ 2 ಎಲೆ ಮೇಲೆ ಬಿದ್ದಿರ್ತವೆ, ಅವು ಸುಮ್ಮನೆ ಆಗ್ತವೆ. ತಿರ್ಗಾ ನೀವು ಔಷಧಿ ಹೊಡೆದಿರ್ತೀರಲ್ಲ ಆ ಎಲೆ ಬಿಟ್ಟು ಬೇರೆ ಎಲೆ ರೋಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂತಂದರೆ ಹುಳನೂ ಅಷ್ಟೇ ಆ ಎಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಥರ ಪೂರ್ತಿ ಹೊಡೆಯೋದ್ರಿಂದ ಚೆನ್ನಾಗಿರ್ತೈತೆ. ಇನ್ನೊಂದು ಟೈಮಿಂಗ್ಸ್ ಏನಪ್ಪ ಔಷಧಿ ಹೊಡೆಯೋದು ಟೈಮಿಂಗ್ಸ್ ಏನು ಅಂತಂದರೆ, ಟೈಮಿಂಗ್ಸು ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆಯಿಂದ 9:30 10 ಗಂಟೆ ಒಳಗಡೆ ಔಷಧಿ ಹೊಡಿಬೇಕು. ಆಮೇಲೆ ಸಾಯಂಕಾಲ ಒಂದು 4 ಗಂಟೆಯಿಂದ 6 ಗಂಟೆ 6:30 ಒಳಗಡೆ ಔಷಧಿ ಹೊಡಿಬೇಕು. ಸಾಯಂಕಾಲದ ಆಲ್ಮೋಸ್ಟ್ ಯಾರು ಜಾಸ್ತಿ 7 ಗಂಟೆ 8 ಗಂಟೆ ಮೇಲೆ ಹೊಲ್ದ ಹತ್ರ ಜಾಸ್ತಿ ಔಷಧಿ ಹೊಡೆಯೋಕ್ಕೆ ಅದಕ್ಕೆ ಇದಕ್ಕಂತ ಇರಬೇಡ್ರಿ. ಯಾಕೆ ಅಂತಂದರೆ ಎಲ್ಲ ಕತ್ಲಾಗಿರ್ತೈತೆ, ಬ್ಯಾಟ್ರಿಗಳು ಬೇರೆ ಇರೋಲ್ಲ, ಏನಿಲ್ಲ. ಮೊಬೈಲ್ ಟಾರ್ಚ್ ಯೂಸ್ ಮಾಡ್ತೀರಾ ಜಾಸ್ತಿ ಜನ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ. ಏನೊಂದು ಅರ್ಧ ಗಂಟೆ ಆದರೆ ಕೆಲಸ ಹೋಗ್ತೈತೆ, ಸುಮ್ಮನೆ ಮನೆಗೆ ಹೋಗಿ ಬರೋದಕ್ಕೆ ಬ್ಯಾಟ್ರಿ ತಗೊಂಡು ಮೊಬೈಲ್ ಟಾರ್ಚ್ ಐತಲ್ಲ ಮೊಬೈಲ್ ಟಾರ್ಚ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡೋಣ ಅಂತ ಅಂತೀರ. ಬಟ್ ಇದು ಡೇಂಜರು. ಯಾಕೆ ಅಂತಂದರೆ ಕತ್ಲಲ್ಲಿ ಏನು ಹುಳ ಇರ್ತವೋ ಯಾವುದಿರ್ತವೋ ಅಂತ ಗೊತ್ತಾಗಲ್ಲ. ಇನ್ ಕೇಸ್ ಕಚ್ಬೋದು, ಆ ಕಚ್ಚಿದ ಅಷ್ಟೇ ಗೊತ್ತಾಗದೇ ಇರ್ಬೋದು, ಪ್ರಾಬ್ಲಮ್ ಆಗ್ತದೆ. ಇದು ಯಾಕಪ್ಪ ಹೇಳ್ತಿರೋದು ಅಂತಂದರೆ ಹೋದ ಸರಿ ಔಷಧಿ ಹೊಡಿಬೇಕಾದ್ರೆ ಸಾಯಂಕಾಲ ಒಂದು 6-7:30 ಆಗಿತ್ತು. 7:30 ಏನೋ ಒಂದು ಸ್ವಲ್ಪ ಕಡ್ಡಿ ಸೌಂಡ್ ಆದಂಗೆ ಆಯಿತು ಅಷ್ಟೇ. ಜಸ್ಟ್ ನೋಡಿದ್ದಕ್ಕೆ ಅಲ್ಲಿ ಚಿಕ್ಕದೊಂದು ಹಾವಿತ್ತು, ಅದಕ್ಕೆ ಇನ್ಫಾರ್ಮೇಷನ್ ಹೇಳಿದ್ದು. ಸಾಯಂಕಾಲ ಹೊತ್ತು ಯಾರು ಜಾಸ್ತಿ ಔಷಧಿ ಹೊಡೀರಿ ಬೇಡ ಅನ್ನಲ್ಲ, ಬಟ್ 6:30 ಒಳಗಡೆ ಔಷಧಿ ಹೊಡೆದ್ರೆ ಅದು ಅಷ್ಟೇ 6:30 ಒಳಗಡೆ ಔಷಧಿ ಹೊಡೆದ್ರೆ ಚೆನ್ನಾಗಿರ್ತದೆ. ನೀವು 11 ಗಂಟೆ ಮೇಲೆ 12 ಗಂಟೆ ಮೇಲೆ ತಿರ್ಗಾ 2 ಗಂಟೆ 1 ಗಂಟೆಗೆ ಔಷಧಿ ಹೊಡಿತೀರ ಅಂತಂದರೆ ಹುಳ ಇರ್ತಾವಲ್ಲ, ಆ ಹುಳ ಎಲ್ಲ ಇಲ್ಲಿ ಗಿಡ ಕಾಣಿಸ್ತೈತಲ್ಲ ಇಲ್ಲಿ ಎಲೆ ಎಡೆ ಹೋಗಿರ್ತವೆ ಎಲ್ಲ. ಬೆಳಗ್ಗೆ ಹೊತ್ತಾದರೆ ಆ ಹುಳ ಎಲ್ಲ ಮೇಲೆ ಇರ್ತವೆ, ಯಾಕೆಂದರೆ ಆಹಾರಕ್ಕೋಸ್ಕರ ಮೇಲೆ ಬಂದಿರ್ತವೆ. ಏನಾದ್ರು ಬೇರೆ ಹುಳ ಬಂದರೆ ತಿನ್ನೋಣ ಆ ಥರ ಈ ಥರ ಅಂತ. ನೋಡಿ ನಾವು ಔಷಧಿ ಹೊಡಿತಾ ಇದ್ದೀವಿ ಅನ್ಕೊಳ್ರಿ, ಇಲ್ಲಿ ನೋಡಿರಿ ಔಷಧಿನೇ ಬಿದ್ದಿಲ್ಲ ಅಲ್ಲಿ. ಅದಕ್ಕೆ ಯಾಕಪ್ಪ ಹೇಳೋದು ಅಂದರೆ ಬೆಳಗ್ಗೆ ಹೊತ್ತು ಈ ಥರ ಔಷಧಿ ಹೊಡೆಯೋದ್ರಿಂದ ಎಲ್ಲ ಶತ್ರು ಕೀಟಗಳು ಮೇಲೆ ಬಂದಿರ್ತವೆ ಗಿಡದ ಮೇಲೆ, ಆವಾಗ ಬೇಗ ಸಾಯೋ ಚಾನ್ಸಸ್ ಇರುತ್ತೆ ಅವು. ಸೊ ಸಾಯಂಕಾಲ ಇಲ್ಲ ಅಂತಲೇ ಮಧ್ಯಾಹ್ನ ಹೊಡಿತೀವಿ ಅಂತಂದರೆ ಅವೆಲ್ಲ ಕೆಳಗಡೆ ಗಿಡದ ಕೆಳಗಡೆ ಇರ್ತವೆ, ಆ ಸ್ಮೆಲ್ ನೋಡೇ ಬರೋಲ್ಲ ಅವು ಮೇಲಕ್ಕೆ. ಇವಾಗರೆ ಸ್ಪ್ರೇ ಬಿದ್ದಿದೆ ಅಂದ್ಕೊಳ್ಳಿ ಗಿಡದ ಮೇಲೆ, ಆ ಸ್ಪ್ರೇ ಇಲ್ಲಿ ಆ ಹುಳ ಹೋಗೋಷ್ಟಕ್ಕೆ ಆ ಸ್ಪ್ರೇ ಸ್ಮೆಲ್ ನೋಡಿರ್ತೈತೆ, ಸ್ಪ್ರೇ ಕುಡಿರ್ತೈತೆ, ಅದು ಗಿಡದ ಕೆಳಗಡೆ ಹೋಗೋಷ್ಟಕ್ಕೆ ಸತ್ತೋಗಿರ್ತೈತೆ. ಅದಕ್ಕೇ ಬೆಳಗ್ಗೆ ಇಲ್ಲ ಅಂತಂದರೆ ಸಾಯಂಕಾಲ ಔಷಧಿ ಹೊಡಿಬೇಕು. ಬೆಳಗ್ಗೆ ಟೈಮಿಂಗ್ಸ್ ಬಂದು ಹೇಳಿದ್ನಲ್ಲ 6 ಗಂಟೆಯಿಂದ 9-9:30 ಒಳಗಡೆ,
ಸಾಯಂಕಾಲ ಟೈಮಿಂಗ್ಸ್ ಬಂದು ಒಂದು 3-3:30 6-6:30 ಒಳಗಡೆ ಹೊಡಿಬೇಕು ನೀವು. 7:30-8 ಗಂಟೆಗೆ ಹೊಡೆದ್ರೆ ಓಕೆ, ಬಟ್ ಕತ್ಲಿರುತ್ತಲ್ಲ ಜಾಸ್ತಿ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತದೆ. ಹೊಲದಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು. ನಾವು ಸಾಯಂಕಾಲ ಆಗಿದ ತಕ್ಷಣ ಬೆಳಗ್ಗೆ ಹೊತ್ತು ನಿಮ್ದು ಏನೇ ಕೆಲಸ ಇರಲಿ ಬೆಳಗ್ಗೆ ಹೊತ್ತು ಮುಗಿಸ್ಕೊಳ್ರಿ. ಇನ್ ಕೇಸ್ ಆಗಲ್ಲ, ಇವತ್ತು ಕೆಲಸ ಆಗಲ್ಲ ಅಂತಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಇನ್ನೊಂದು ದಿನ ಬಂದ್ ಮಾಡಿರ್ಬೇಕಾರೆ. ಸಾಯಂಕಾಲ ಆದಮೇಲೆ ಯಾರು ಅದೇ ರೈತರು ಹೊಲ್ದಾಗಿರೋದು ಡೇಂಜರ್, ಹೇಳೋಕ್ಕಾಗಲ್ಲ. ಸುಮ್ಮನೆ ನಾರ್ಮಲ್ ರೋಡ್ ಓಡಾಡ್ತಿರ್ತೀವಿ ಅಂದ್ಕೊಳ್ರಿ, ಅಲ್ಲೇ ಆಗಲಿ ಯಾವ ಏನಾದರೂ ಮಲಗಿರುತ್ತೆ ಅದು ಇದು ಅಂತ ಅಂದ್ಕೊಳ್ರಿ, ಬಟ್ ಅದು ಗೊತ್ತಾಗಲ್ಲ, ಮಿಸ್ ಆಗಿ ಕಾಲಿಡ್ತೀವಿ ಅದ್ರ ಮೇಲೆ. ಅವಾಗ ಏನೋ ಇನ್ ಕೇಸ್ ಕಡಿತು ಅಂತಂದರೆ ಅದು ಪ್ರಾಬ್ಲಮ್ ಆಗ್ತದೆ. ಕೇಸ್ ಯಾರಿಗೂ ಆ ಥರ ಆಗೋದು ಬೇಡ, ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ಇರಲಿ ಅಂತ. ನಾವು ಹೊಡಿತಾ ಇರೋದು ಪೂರ್ತಿ ಹೊಡೆಯೋಕ್ಕೆ ಒಂದು 2.5-3 ಅವರ್ ಟೈಮ್ ಬೇಕು. ಸೆಂಟಲ್ಲಿ ಬದನೆ ಗಿಡ ಬೇರೆ ಹಾಕೋಣ ಅಂತ ಹೇಳಿದ್ವಿ, ಬದನೆ ಗಿಡನೇ ಹಾಕಿರೋದು. ಬೆಂಡೆ ಗಿಡನ ಹಾಕೋಣ ಅಂತ ಹೇಳಿದ್ವಿ, ಬಟ್ ಇವಾಗ ಬೆಂಡೆ ಗಿಡಕ್ಕೆ ರೇಟ್ ಇಲ್ಲ. ಅದಕ್ಕೆ ಅಂತಲೇ ಇಲ್ಲಿ ಕಾಣಿಸ್ತಾವಲ್ಲ, ಇಲ್ಲಿ ಇವಕ್ಕೂ ಸ್ಪ್ರೇ ಹೊಡಿಬೇಕು. ಇವು ತುಳಸಿ ಗಿಡ ಅಂತ ಆ ಕಡೆ ಎಲ್ಲ ಉಣಿದೀವಿ ನೋಡ್ರಿ, ತುಳಸಿ ಗಿಡ. ಇವಾಗ ಸ್ವಲ್ಪ ರೇಟ್ ಐತೆ ಅದಕ್ಕೆ ಅಂತಲೇ ತುಳಸಿ ಗಿಡ ಹಾಕಿದ್ದೀವಿ. ಯಾವುದಾದ್ರೂ ಆಗಲಿ ಒಂದೇ ಹೊಲದಲ್ಲಿ ಎರಡು ಬೆಳೆ ಇಟ್ಟರೆ ಲಾಸ್ ಆಗೋ ಚಾನ್ಸಸ್ ಇರೋಲ್ಲ. 98-99% ಕಡಿಮೆ. ಹೊಲ ಪೂರ್ತಿ ಎಕರೆ ಪೂರ್ತಿ ಒಂದೇ ಬೆಳೆ ಇಟ್ಟಿದ್ದೀವಿ ಅಂತಂದ್ರೆ ಹೇಳೋಕ್ಕಾಗಲ್ಲ. ಎಸ್ ಪ್ರಾಫಿಟ್ ಬರೋದು ರೇರು. ಪ್ರಾಫಿಟ್ ಆದ್ರೂ ಬರ್ಬೋದು, ಲಾಸ್ ಆದರೂ ಆಗ್ಬೋದು. ಪ್ರಾಫಿಟ್ ಬಂದರೆ ಜಾಸ್ತಿ ಬರುತ್ತೆ, ಲಾಸ್ ಆದರೆ ನೀವು ಹಾಕಿರ್ತೀರಲ್ಲ ಬಂಡವಾಳ, ಅದು 2ರಷ್ಟು ಹೋಗಿರ್ತೈತೆ. ಅದಕ್ಕೆ ಅಂತಲೇ ಎರಡು ಬೆಳೆ ಇಡ್ರಿ ಅಂತ ಅನ್ನೋದು. ನಿಧಾನನೇ ಆಗಲಿ ಔಷಧಿ ಹೊಡೆಯೋದು. ಎಲ್ಲ ಗಿಡಕ್ಕೂ ಪೂರ್ತಿ ಎಲ್ಲ ಇದಾಗಬೇಕು, ಎಲ್ಲ ಎಲ್ಲಿಗೂ ಔಷಧಿ ಹೊಡಿತಿರೋ ಔಷಧಿ ಹೋಗ್ಬೇಕು. ಅಲ್ಲಿ ಹೂವು ಬೇರೆ ಹಾಕವೆ. ನೆಕ್ಸ್ಟ್ ಸ್ಪ್ರೇ ಏನು ಅಂತಂದರೆ ಹೂವು ಚೆನ್ನಾಗಿ ಬರೋದು, ಗಿಡ ಇನ್ನೂ ಚೆನ್ನಾಗಿ ಗ್ರೋತ್ ಆಗೋದು, ಆ ಥರ. ಯಾವುದೇ ಔಷಧಿ ಆಗಲಿ ನೀವು ಸುಮ್ಮನೆ ನಾನು ಹೇಳ್ತೀನಿ, ಅವ್ರು ಹೇಳ್ತೀನಿ, ಯೂಟ್ಯೂಬಲ್ಲಿ ನೋಡ್ತೀನಿ, ಯಾರೋ ಟಿ ವಿಯಾಗ ಹೇಳ್ತಾರೆ, ಚಾನಲ್ನಾಗ ಹೇಳ್ತಾರೆ, ಅವೆಲ್ಲ ಕೇಳಬೇಡ್ರಿ. ಹೋಗ್ರಿ ಗಿಡ ತಗೊಂಡೋಗ್ರಿ. ನೀವು ಏನೇ ಆಗಲಿ, ಇವಾಗ ಇಲ್ಲಿ ಔಷಧಿ ಹೊಡಿತಾ ಇದ್ದೀನಿ ಅನ್ಕೊಳ್ರಿ, ಫಸ್ಟ್ಗೆ ಇದು ಔಷಧಿ ತರಬೇಕಾದ್ರೆ ಗಿಡ ತಗೊಂಡೋಗಿದ್ವಿ ನಾವು. ಈ ಥರ ಗಿಡ ಇದೆ, ಫೋಟೋ ತಗೊಂಡೋರಿ. ಯಾರು ಗಿಡ ಆಲ್ಮೋಸ್ಟ್ ಕೇಳಲ್ಲ, ಏನೋ ರಾಗ ಬಂದು ಒಣಗೋಗೈತೆ ಆ ಥರ ಆದರೆ ಗಿಡ ಹತ್ತಲ್ಲ ಅಂತ ಗೊತ್ತಿರುತ್ತಲ್ಲ ನಿಮಗೆ. ಇನ್ನೊಂದ್ಸರಿ ಗಿಡ ಏನೇ ಮಾಡಿದ್ರು ಹತ್ತಲ್ಲ ಅಂತ ಇರುತ್ತಲ್ಲ, ಆವಾಗ ಗಿಡ ಕಿತ್ಕೊಂಡವ್ರಿ ಅಂಗಡಿಗೆ, ಔಷಧಿ ತರ್ತಿರಲ್ಲ ಆ ಅಂಗಡಿಗೆ, ಅವರೇ ಸಜೆಷನ್ ಮಾಡ್ತಾರೆ, ಈ ಥರ ಆಗೈತೆ ಈ ಥರ ಹೊಡೀರಿ ಅಂತ ಕೊಡ್ತಾರೆ. ಇಲ್ಲ ಗಿಡ ಎಲ್ಲ ಚೆನ್ನಾಗವೆ, ಏನೂ ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಯಾವ ಥರ ಔಷಧಿ ಹೊಡಿಬೇಕು, ಜಾಸ್ತಿ ಏನಾಗೈತೆ ಮುನ್ನೆಚ್ಚರಿಕೆ ಅಂತಂದರೆ ಒಂದು ಫೋಟೋ ತಗೊಂಡೋಗ್ರಿ. ಇವಾಗ ಇಲ್ಲಿ ಗಿಡ ಐತೆ ಅನ್ಕೊಳ್ರಿ, ಎಕ್ಸಾಂಪಲ್ ಈ ಗಿಡ ಇಲ್ಲಿ ಒಂಚೂರು ಎಲೆ ಹೋಗೈತೆ ಇಲ್ಲಿ, ಮತ್ತು ಈಗ ಇಲ್ಲಿ ಫೋಟೋ ತಗೊಂಡೋಗ್ರಿ. ಒಂದಲ್ಲ ಒಂದು 2-3 ಫೋಟೋ ತಗೊಂಡು ಇಟ್ಕೊಳ್ರಿ. ಅಂಗಡಿ ಹತ್ರ ಯಾವಾಗಾದ್ರೂ ಹೋದಾಗ ಅಣ್ಣ ಈ ಥರ ಪ್ರಾಬ್ಲಮ್ ಆಗೈತೆ, ಯಾವ ಔಷಧಿ ಹೊಡಿಬೇಕು ಏನು ಅಂತ ಕೇಳಿದ್ರೆ ಎಲ್ಲ ಡೀಟೇಲ್ಸ್ ಅವರೇ ಕೊಡ್ತಾರೆ. ಜಸ್ಟ್ ಅವ್ರು ಕೊಟ್ಟಿದ್ದು ಔಷಧಿ ತಗೊಂಬರೋದು ಅಷ್ಟೇ ಅಲ್ಲ ನಿಮ್ಮ ಕೆಲಸ, ಅದ್ರ ಬಗ್ಗೆ ಕೇಳಿರಿ, ಯಾವ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಈ ಔಷಧಿಯಿಂದ ಏನು ಯೂಸ್ ಆಗುತ್ತೆ, ಏನೇನಿರುತ್ತೆ, ಗಿಡಗಳಿಗೆ ಯಾವ್ಯಾವ ಯೂಸ್ ಸಿಗ್ತವೆ, ಅಂಶಗಳು, ಇನ್ಕೇಸ್ ಮುಂದೆ ಏನು ನಮ್ಮ ಹೊಲಕ್ಕೆ ಪ್ರಾಬ್ಲಮ್ ಆಗಲ್ವಾ ಏನು ಅಂತ ಎಲ್ಲ ಕೇಳಿರಿ. ಅವ್ರ ಕೆಲಸನೇ ಅದು. ಇವಾಗ ನಾವೊಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ, ಇವಾಗ ಈ ಬೆಳೆ ಇಟ್ಟಿದ್ದೀವಿ, ಈ ಬೆಳೆ ಬಗ್ಗೆ ಯಾರಾದರೂ ರೋಡ್ ಹೋಗ್ತಾ ಇರ್ತಾರೆ, ಅವ್ರು ಬಂದು ಕೇಳಿದ್ರು, ಅಣ್ಣ ಇದು ಬೆಳೆ ನಾವು ಇಡ್ಬೇಕು ಅನ್ಕೊಂಡು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ, ಸ್ವಲ್ಪ ಹೇಳ್ಕೊಡೋಣ ಅಂತಂದರೆ ಹೇಳ್ಕೊಡ್ಬೇಕು. ಯಾಕೆಂದರೆ ಯಾವ ಥರ ಏನು ಅಂತ ನಾವೊಬ್ರು ಕಲಿಸಿದ್ರೆ ನಮ್ಗೆ ಇನ್ನೊಬ್ರು ಕಲಿಸ್ತಾ ಇರ್ತಾರೆ. ಕಲಿಯೋದು ಭಾಳ ಐತೆ, ಒಬ್ಬರೇ ಕಲಿಯೋಕ್ಕಾಗಲ್ಲ ಎಲ್ಲನೂ. ಅದರಿಂದನೇ ನೀವು ಅಂಗಡಿ ಹತ್ರ ಹೋಗ್ತಿರಲ್ಲ ಕೇಳಿರಿ ಒಂದ್ಸರಿ. ಇವಾಗ 3 ತಗೊಂಬಂದಿದ್ದೀನಿ, ಈಗ ನಾನು 3 ಏನೇನು ಯೂಸು ಅಂತ ಅಂಗಡಿಲೇ ಕೇಳಿದೆ. ಈ ಥರ ಹಾಕು ಹಿಂಗಾಗುತ್ತೆ, ಆ ಥರ ಈ ಔಷಧಿ ಈ ಥರ ಆಗುತ್ತೆ, ಎಷ್ಟೆಷ್ಟು ದಿನಕ್ಕೆ ಇದು ಮಾಡಬೇಕು ಎಲ್ಲ ಕೇಳಿದೆ, ಹೇಳಿದ್ರು. ನೀವು ಅಷ್ಟು ಔಷಧಿ ತಗೊಂಬರಕ್ಕೆ ಹೋದಾಗ ಕೇಳಿರಿ ಒಂದ್ಸರಿ, ಅಣ್ಣ ಔಷಧಿ ತಗೊಳಕ್ಕೆಲ್ಲ ಏನೇನು ಇನ್ಫಾರ್ಮೇಷನ್ ಸ್ವಲ್ಪ ಹೇಳೋಣ, ಏನೇನು ಯೂಸ್ ಆಗ್ತವೆ ಎಲ್ಲ ಕೇಳಿದ್ರೆ ಅಂಗಡಿಯವ್ರು ಏನೋ ಆಗಲಿ ಯಾರೇ ಅಷ್ಟೇ ಹೇಳಲ್ಲ ಅಂತ ಅನ್ನಲ್ಲ, ಅವ್ರಿಗೂ ಅಷ್ಟೇ ಗೊತ್ತಿರೋವಷ್ಟಾಗಲಿ ಹೇಳ್ತಾರೆ ನಿಮಗೆ. ಈ ಥರನಪ್ಪ ಈ ಥರ ವರ್ಕ್ ಆಗುತ್ತೆ, ಇಷ್ಟೊತ್ತು ಹೊಡೀರಿ, ಇದು ಇಂತಿಂಥ ಗಿಡಗಳಿಗೆ ಈ ಥರ ಔಷಧಿ ಚೆನ್ನಾಗಿರ್ತೈತೆ. ಇನ್ಕೇಸ್ ಜಾಸ್ತಿ ನೀರು ಬಿಟ್ಟು ಹೊಡಿಬೇಕು, ಇಲ್ಲ ನೀರು ಇಟ್ಟದೆ ಹೊಡಿಬೇಕು ಔಷಧಿನ, ಆ ಥರ ಎಲ್ಲ ಹೇಳ್ತಿರ್ತಾರೆ. ಹೊಲ ಪೂರ್ತಿ ಔಷಧಿ ಹೊಡೆದು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ನಿಮಗೆ ನೋಡಿರಿ.
ಬೆಳಗ್ಗೆ ಹೊತ್ತು ಹೊಡೆಯೋದ್ರಿಂದ ಏನು ಯೂಸ್ ಅಂತಂದರೆ, ಇಲ್ಲಿ ಕಾಣಿಸ್ತೈತಲ್ಲ ರೆಡ್ ಕಲರ್ ಹುಳ, ಇವೇ ಎಲೆ ತಿನ್ನೋದು. ಇಲ್ಲೂ ಒಂದಿತ್ತು, ಅವಾಗಲೂ ಇಲ್ಲೂ ಒಂದಿತ್ತು, ಈಗ ಇಲ್ಲಿ ಕಾಣಿಸ್ತೈತಲ್ಲ ನೋಡಿರಿ, ಅದು ಔಷಧಿ ಹೊಡಿದ ತಕ್ಷಣ ಎಲೆ ಎಡಿಗೆ ಹೋಯ್ತು, ಹೋಗ್ತಾಯಿತ್ತು ನೋಡಿರಿ. ಇಲ್ಲಿ 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 ಕಾಣಿಸ್ತಾ, ಇಲ್ಲಿ ಹೋಗ್ತಾ ಇರೋದು ಬಂದು ನೋಡಿರಿ. ಔಷಧಿ ಹೊಡೆಯೋದ್ರಿಂದ ಹೋಗ್ತಾವೆ, ಅವೆಲ್ಲ ಇರೋಲ್ಲ. ಬೆಳಗ್ಗೆ ಹೊತ್ತು ಇಲ್ಲ ಸಾಯಂಕಾಲ ಹೊಡೀರಿ. ನೀವು ಮಧ್ಯಾಹ್ನ ಔಷಧಿ ಹೊಡಿತಾ ಇದ್ದೀರಾ ಅಂತಂದರೆ ಏನು ಯೂಸ್ ಇಲ್ಲ. ಹಿಂಗೆ ಅಂತಂದ್ರೆ ಎಲ್ಲ ನೀರೊಳಗೆ ಹೋಮ ಮಾಡ್ತಾರೆ ಅಂತಾರಲ್ಲ, ಆ ಥರ ಹೋಗ್ಬಿಡ್ತೈತೆ. ಇಲ್ಲ ನೋಡಿರಿ, ಇದೇ ಹುಳುಗಳೇ ಜಾಸ್ತಿ ತಿನ್ನೋದು. ಟ್ರಿಪ್ಸ್ ಅಂತಾರೆ ಅವನ, ರೆಡ್ ಟ್ರಿಪ್ಸ್. ಯಾರಾದರೂ ನಾವು ಇವಾಗ ಔಷಧಿ ಹೊಡೆಯಕ್ಕೆ ಬೇರೆ ಹತ್ರ ಹೊಡಿಸ್ತಾ ಇದ್ರೆ ಇವೆಲ್ಲ ಐಡೆಂಟಿಫೈ ಮಾಡೋರಾ? ನೀವೇ ಹೇಳ್ರಿ. ನಾವು ಹೊಡಿತಾ ಇರೋದಕ್ಕೆ ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಇವೆಲ್ಲ ಈ ಥರ ಆಗ್ತೈತೆ, ಗಿಡ ಹೊಲದಲ್ಲಿ ಈ ಥರ ಐತೆ. ಬೇರೆಯವರಾಗಿದ್ದರೆ ಯಾರೂ ಅಲ್ಲ, ನಮಗೇನು ದುಡ್ಡು ಕೊಡ್ತಾರೆ, ಜಸ್ಟ್ ಕೆಲಸ ಮಾಡುವ ಅಂತ ಮಾಡ್ತಾರೆ. ಎಲ್ಲರೂ ಮಾಡಲ್ಲ, ಸ್ವಲ್ಪ ಜನ ಹೇಳ್ತಿದ್ದೀನಿ. ನಮ್ಮ ಕೆಲಸ ಮಾಡೋದಕ್ಕೆ ಸುಮ್ಮನೆ ಯಾಕೆ ಬೇರೆ ದುಡ್ಡು ಕೊಡಬೇಕು? ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಬಿಡ್ರಿ, ಏನಂತೀರಾ? ಅರ್ಧ ಗಂಟೆ 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕು. ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ, ಗಿಡ ಪೂರ್ತಿ ನೆನೆಸ್ಬೇಕು ನೀವು. ಟೈಮ್ ಹೋಗುತ್ತೆ, ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಏನಾದ್ರು ಔಷಧಿ ಹೊಡಿತಾ ಇದ್ದೀರಾ ಅಂತಂದರೆ ನಿಜ ಅದು ಯೂಸ್ ಆಗೋಲ್ಲ. ನೆಕ್ಸ್ಟು ಅಲ್ಲಿವರೆಗೂ ಹೊಡಿಬೇಕು. 9 ಸಾಲ ಅಷ್ಟೇ ಹೊಡೆದಿದ್ದು, ಆಗಲೇ ಆಫ್ ಆಯ್ತು. ಯಾಕೋ ಚಾರ್ಜ್ ಇಲ್ಲ ಅನಿಸುತ್ತೆ. ಬಟ್ ಹೊಸ ತಂದಿದ್ದು ಚಾರ್ಜ್ ಇಲ್ಲ ಅಂತಂದರೆ ಹೆಂಗೆ? ನೋಡೋಣ ಬನ್ನಿ ಏನಾಗೈತೆ ಅಂತ. ಬೆಳಗ್ಗೆ ಬರೋವಾಗ 2 ಅವರ್ ಚಾರ್ಜ್ ಹಾಕಿದ್ದೆ, ಹಂಗಿದ್ರು ಚಾರ್ಜು ಇಲ್ಲ ಇರ್ಬೇಕು. ನೋಡೋಣ ಒಂದ್ಸರಿ ಚೆಕ್ ಮಾಡೋಣ. ಬಟ್ ಇನ್ನು ಚಾರ್ಜ್ ಐತೆ, ನೋಡ್ತಾ ಇರಿ. ಆನ್ ಆಗಿದ್ರೆ ಯಾಕೆ ಡಿಸ್ಪ್ಲೇ ಆಗ್ತಿಲ್ಲಲ್ಲ ಇಲ್ಲಿ ಎಷ್ಟೈತೆ ಏನೋ ಅಂತ. ಲೋ ಏನಾಗೈತೆ? ಚಾರ್ಜ್ ಬೇರೆ ಹಾಕಿದ್ದೆ ಬೆಳಗ್ಗೆ ಬಂದ ತಕ್ಷಣ. ಚಾರ್ಜಿಂದ ಐತೆ ಇಲ್ಲ ಅಂತಲೂ ಡಿಸ್ಪ್ಲೇ ಆಗ್ತಿಲ್ಲ ಅದು. ಏನು ಮಾಡೋದು ಇವಾಗ? ಯಾಕೆ ಇದು ಆನೆ ಆಗ್ತಿಲ್ಲ? ಅರ್ಧನೂ ಹೊಡೆದಿಲ್ಲ, ಒಂದು 1/4% ಹೊಡೆದಿದ್ದೀವಿ. ಯಾಕೆ ಅದು ಆನೆ ಆಗ್ತಿಲ್ಲ? ನೋಡೋಣ. ಅದು ನಮ್ಮೂರಿನ ಒಂದು 15 ಕಿಲೋಮೀಟ್ರ್ ಐತೆ. ಅದು ತಾಣವು ರೆಡಿ ಮಾಡ್ಸೋಕೆ ಇವಾಗ ಟೈಮ್ ಬೇರೆ ಆಗ್ತದೆ ಹೋಗೋಷ್ಟೊತ್ತಿಗೆ. ನೋಡೋಣ, ಮನೆಗೆ ತಗೊಂಡೋಗ್ಬಿಟ್ಟು ಆದರೆ ನಾವೇ ರೆಡಿ ಮಾಡೋಣ. ಆದರೆ ಇಲ್ಲ ಅಂತಂದರೆ ತಗೊಂಡೋಗೋಣ ಅಲ್ಲಿಗೆ. ನೋಡ್ತಾ ಇರ್ಬೋದು, ಇಲ್ಲಿ ಹೊಲ್ದ ಹತ್ರ ಇದ್ದೀವಿ ಇವಾಗ. ಸ್ವಲ್ಪ ಅಷ್ಟೇ ಹೊಡೆದಿರೋದು, ಆನೆ ಆಗ್ತಿಲ್ಲ ಗುರು ಅದು. ಬನ್ನಿ, ಮಾತಾಡಿದ್ರೆ ಟೈಮ್ ಆಗೋತೈತೆ. ಮನೆ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಡಿ ಮಾಡೋಣ. ರೆಡಿ ಮಾಡಿ ಆದರೆ ಇವತ್ತೇ ಹೊಡೆದ್ಬಿಡೋಣ ಔಷಧಿ ಪೂರ್ತಿ. ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆನೇ ಬಂದು ಔಷಧಿ ಹೊಡಿಬೇಕಾಗ್ತದೆ. ಔಷಧಿ ಹೊಡೆದು ಮನೆಗೆ ಬಂದ ತಕ್ಷಣ ಹುಷಾರಿಲ್ಲ, ನೆಗಡಿ ತಲೆನೋವು ಅಂತಾರೆ. ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ಈ ಥರ ಮಜ್ಜಿಗೆ ಕುಡಿಬೇಕು. ಈ ಥರ ಮಜ್ಜಿಗೆ ಕುಡಿಯೋದ್ರಿಂದ ಬಾಡಿ ಒಳಗೆ ಏನಾದ್ರು ಪಾಯ್ಸನ್ ಹೋಗಿತ್ತು ಅಂದರೆ ಸ್ವಲ್ಪ ಅದೆಲ್ಲ ರಿಯಾಕ್ಷನ್ ಆಗೋದು ಗೊತ್ತಾಗಲ್ಲ ನಮಗೆ. ಅದರಿಂದ ಸ್ವಲ್ಪ ಮಜ್ಜಿಗೆ ಕುಡೀರಿ ಅಂತ ಹೇಳ್ತೀನಿ. ನೋಡೋರಲ್ಲ ಔಷಧಿ ಯಾವ ಥರ ಹೊಡೆದ್ವಿ ಅಂತ. ಇದು 2ನೇ ಸ್ಪ್ರೇ ಆಗಿರುತ್ತೆ ಬದನೆ ಗಿಡಕ್ಕೆ. ಔಷಧಿ ಹೊಡೆಯೋ ಸ್ಪ್ರೇ ಬೇರೆ ಸರಿ ಇಲ್ಲ ಅಂತ ಹೇಳ್ತಿದ್ದೆ, ಅದು ರೆಡಿ ಮಾಡೋದೊಂದು ವೀಡಿಯೋ ಮಾಡಾಕ್ತೀನಿ. ಇನ್ನು ಇದೇ ಥರ ಯಾವ್ದಾದ್ರು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.